ನಮ್ಮ ಆಗುಂಬೆ ವಲಯದಲ್ಲಿ ಮುಂಚೆ ತುಂಬಾ ಕಬ್ಬು ಬೆಳೀತಾ ಇದ್ರು. ಈಗ ಅದು ನಿಲ್ಸಿ ಈಗ ಹೊಸನಗರ ಗಡಿವರೆಗೆ ನಿಲ್ಸಿದ್ದಾರೆ. ಎಲ್ಲೂ ಕಬ್ಬು ಸಿಗಲ್ಲ ನಿಮ್ಗೆ. ನಮ್ಮ ಉದ್ದೇಶ ಏನಂದ್ರೆ ಶೇಕಡ ಒಂದು 80% ಆಹಾರ ನಮ್ದು ನಾವು ಬೆಳಿಬೇಕು. ಬೂದಿ ಗೊಬ್ಬರ ಇಷ್ಟೇ ನಮ್ಮಲ್ಲಿ. ಕಲಾಬಟ್ಟು ಅಂತ ಒರಿಸ್ಸಾ ನೇಟಿವ್. ಇದು ನೋಡಿ, ಈಗ ಹೇಳುವಂಥದ್ದು ವಿಚಾರ ಏನಂದ್ರೆ, ಇದು ನಾವು ನಟ್ಟಿಲ್ಲ, ಗೊಬ್ಬರದಲ್ಲಿ ಬಂದು ಇಷ್ಟು ದೊಡ್ಡದಾಗಿ ತೆನೆ ಬಂದ್ಬಿಟ್ಟಿದೆ. ನಮ್ದು ಏನಂದ್ರೆ ಪ್ರತಿಯೊಂದು ಇಂಚುನು ನಾವು ಕಲ್ಟಿವೇಟ್ ಮಾಡಬೇಕು. ಯಾವುದು ಎಲ್ಲಿ ಕೈ ಹಾಕಿದ್ರು ಏನಾದರೂ ಒಂದು ತಿನ್ನುವಂಥ ಆಹಾರ ಸಿಗಬೇಕು. ಬೇರ, ಹಣ್ಣ, ಎಲೆನ, ದಂಟ. ಭತ್ತ ಬೆಳೆಯೋದು ಇಷ್ಟು ಸುಲಭ, ಅದರಷ್ಟಕ್ಕೆ ಎಲ್ಲ ಕಾರ್ಯನೂ ಆಗುತ್ತೆ. ಜಾಸ್ತಿ ಏನು ಮಾಡಬೇಕಂತ ಇಲ್ಲ. ಭಾರತದ ಒಂದು 10 ವೆರೈಟಿದು ಟರ್ಮರಿಕ್ ಇಲ್ಲಿ ಸೀಡ್ ಡೆವಲಪ್ಮೆಂಟ್ ಸ್ಟೇಜಲ್ಲಿದೆ. ಸೊ ಇದು ನಮ್ಮ ಕಬ್ಬು ಬೆಳೆಯುವ ಪ್ರಯಾಸ. ಇದು 3ನೇ ಮಳೆಗಾಲ. ಸೊ ನಮ್ಮ ಕತೆ ಏನಂದರೆ, ಫಸ್ಟ್ ನಮ್ಮ ಉದ್ದೇಶ ಏನಂದರೆ ಶೇಕಡ ಒಂದು 80% ಆಹಾರ ನಮ್ಮದು ನಾವು ಬೆಳಿಬೇಕಂತ. ನಾವು ಶುಗರ್ ಕನ್ಸ್ಯೂಮ್ ಮಾಡಲ್ಲ. ನಮ್ಮದೇ ಸಾವಯವ ಕೃಷಿ, ಕಬ್ಬು, ಲೋಕಲ್ ತಳಿ, ಇದು ಮಂಡ್ಯ ಮೊರೈಸ್ ಅಂತ ಹೇಳ್ತಾರೆ ಈ ಕಡೆಲ್ಲ. ಅದನ್ನು ಬೆಳಿತೇವೆ. ಆಲೆ ಮನೆಯಲ್ಲಿ ನಮ್ಮದೇ ಜೋನಿ ಬೆಲ್ಲ, ಅಂಟು ಬೆಲ್ಲ ನಾವೇ ರೆಡಿ ಮಾಡಿ ಸ್ಟೋರ್ ಮಾಡ್ತೇವೆ. ಅದನ್ನೇ ವರ್ಷ ಪೂರ್ತಿ ಉಪಯೋಗಿಸ್ತೇವೆ ನಮ್ಮ ಆಹಾರದಲ್ಲಿ. ಎಷ್ಟು ಎಕರೆಗೆ ನೀವು ಇಲ್ಲಿ ಹಾಕಿದ್ದೀರಾ? ಸೊ ಇದು ನಾವು ಆ ಥರ ನೋಡಿಲ್ಲ. ನಮ್ಮ ಹತ್ರ ಏನು ಬೀಜ ಇದೆ ಅದನ್ನು ಹಾಕಿ ಇದು ಮಾಡಿದ್ದೇವೆ. ಎಕ್ರೇಜ್ಗೆ ಹೋಗಿಲ್ಲ. ನಮ್ಮದು ಎಕ್ಸ್ಪೀರಿಯನ್ಸ್ ಏನಂದರೆ, ಬಂದ ಕೂಡಲೇ ನೀರಿನ ವ್ಯವಸ್ಥೆ ಇರಲಿಲ್ಲ. ಒಂದು ಚಿಕ್ಕ ಒಂದು ಒಸರು ನೀರು ಬರ್ತದೆ, ಈಗ ಅದು ಯೂಸ್ ಮಾಡ್ತಾ ಇದ್ದೇವೆ. ಸೊ ಬೀಜ ಹಾಕುವಾಗ ನಾವು ಕೆಳಗೆ ಗದ್ದೆಗೆ ಹಾಕಿದ್ವಿ ಫಸ್ಟ್ ವರ್ಷ. ಸೊ ಅದೇನು ಮಾಡಿದ್ವಿ, ಇದ್ದದ್ರಲ್ಲಿ ಅತ್ಯಂತ ಒಳ್ಳೆ ತೇವಾಂಶ ಇದ್ದ ಗದ್ದೆ ಹುಡುಕಿ ಅದಕ್ಕೆ ಕಬ್ಬಿನ ಬೀಜ ಹಾಕಿದ್ವಿ. ನಮ್ಮ ಗದ್ದೆ ವೈಟ್ ಇದು ಮಡ್ ಏನು ಹೇಳ್ತದೆ ಅದಕ್ಕೆ, ಜೇಡಿ ಮಣ್ಣು. ಸೊ ಅಲ್ಲಿ ಹಾಕಿದ್ವಿ. ಸೊ ಅಲ್ಲಿ ನೀರಿನ ಅಭಾವದಿಂದ ಸರಿ ಗ್ರೋತ್ ಬಂದಿಲ್ಲ. ಮಳೆ ಸೆಟ್ ಆಯಿತು. ಮಳೆ ಸೆಟ್ ಆದ ಬೆನ್ನಿಗೆ ಆ ಗದ್ದೆಯಲ್ಲಿ ಏನಾಗುತ್ತೆ, ತುಂಬ ವಿಪರೀತ ನೀರಾಗಿಬಿಡುತ್ತೆ. ಸೊ ಅದು ಕಬ್ಬಿಗೆ ಒಳ್ಳೆಯದಲ್ಲ. ಸೊ 2 ವರ್ಷ ಟ್ರೈ ಮಾಡಿ ಲಾಸ್ಟಿಗೆ ಲೊಕೇಶನ್ ಶಿಫ್ಟ್ ಮಾಡಿದ್ವಿ. ಈ ವರ್ಷ ಇಲ್ಲಿ ಹಾಕಿದೆವು. ಇಲ್ಲಿ ಒಳ್ಳೆ ರೀತಿಯಿಂದ ಬರ್ತಾ ಇದೆ. ಇದು ನಮ್ಮದೇ ಬೀಜ ಮತ್ತು ಕೆಲವು ಲೋಕಲ್ ಸೋರ್ಸ್ ಮಾಡಿದ್ದು. ನಮ್ಮ ಆಗುಂಬೆ ವಲಯದಲ್ಲಿ ಮುಂಚೆ ತುಂಬ ಕಬ್ಬು ಬೆಳೀತಾ ಇದ್ರು. ಈಗ ಅದು ನಿಲ್ಸಿ ಈಗ ಹೊಸನಗರ ಗಡಿವರೆಗೆ ನಿಲ್ಸಿದ್ದಾರೆ. ಎಲ್ಲೂ ಕಬ್ಬು ಸಿಗಲ್ಲ ನಿಮಗೆ. ಆ ಕಡೆನೇ ಇರೋದು ಒಂದು 4 ಆಲೆ ಮನೆ ಉಳಿದಿದೆ. ಅವು ವರ್ಷ ಕಟ್ಟಲೆ ನಿಲ್ತಾ ಇದೆ. ಮತ್ತು ಈ ವರ್ಷ ನಮ್ಮ ಅಭಿಪ್ರಾಯ ಏನಂದರೆ, ಈ ಕಬ್ಬು 3ನೇ ವರ್ಷ ಇಲ್ಲಿ ನಮ್ಮ ಟೇಕಪ್ನಲ್ಲಿ ಇದೇ ವರ್ಷ ಇಷ್ಟು ಒಳ್ಳೇದು ಬಂದಿರೋದು. ಇದಕ್ಕಿಂತ ಮುಂಚೆ ಕಬ್ಬು ಬೆಳೆದಿದ್ದೇವೆ ನಾವು ಇದೇ ರೀತಿ, ಅಥವಾ ಇದಕ್ಕಿಂತ ಉತ್ತಮವಾಗಿ ಬೆಳೆದಿದ್ದೇವೆ. ಇಲ್ಲಿ ವಿ ಆರ್ ಹ್ಯಾಪಿ ವಿತ್ ದಿಸ್. ಇಲ್ಲಿ ಇನ್ನೊಂದು ವಿಚಾರ ಏನಂದರೆ, ಕಬ್ಬು ಈ ಥರ ಎಲ್ಲ ಮಾಡಬೇಕಂತ ಇಲ್ಲ, ನಾವು ಮಾಡಬೇಕಾಗತ್ತೆ. ಯಾಕೆಂದರೆ ಮಾಡದಿದ್ದರೆ ನಾವು ಕಾಡಲ್ಲಿರುವ ಸಲುವಾಗಿ ಇಲ್ಲಿ ತುಂಬ ಲೂಟಿ ಆಗುತ್ತೆ. ನಮ್ಗೆ ಗೊತ್ತಾಗಲ್ಲ ಏನೆಲ್ಲ ಬಚ್ಚಿಡುತ್ತೆ ಅಂತ. ಇಳಿ ಬಂದರೂ ಕತ್ತರಿಸುತ್ತೆ, ಮಂಗ ಕತ್ತರಿಸೆ, ಮತ್ತು ಬೇರೆ ಥರದ್ದು ರಾತ್ರಿ ಬರುವಂಥ ಪ್ರಾಣಿಗಳಿವೆ. ಸೊ ಹಾಗಾಗಿ ಇದು ಸ್ವಲ್ಪ ಈ ಥರ ಕ್ಲೀನ್ ಮಾಡಿಟ್ರೆ ನಮಗೆ ಉಳಿಸ್ಬೋದು ಇದನ್ನು. ಈಗ ಇದು ನಾವು ಸಮ್ಮರಿಗೆ, ಬೇಸಿಗೆ ಕಾಲಕ್ಕೆ ಬೀಜ ಹಾಕಿದ್ದು ಏಪ್ರಿಲ್ ಮೇ ಅಂದಾಜಿಗೆ. ಒಂದು ಮಳೆಗಾಲ ಆದಮೇಲೆ ಇಷ್ಟು ಬಂದು ನಿಂತಿದೆ. ಸೊ ಇದನ್ನೇನು ವೇಸ್ಟ್ ಮಾಡಲ್ಲ ನಾವು. ಇದು ವಾಪಸ್ ಮಲ್ಚಿಂಗ್ಗೆ ಹೋಗುತ್ತೆ. ಈಗ ಸ್ವಲ್ಪ ಸಿಂಪಡಣೆ ಮಾಡ್ತಾ ಇದ್ದೇವೆ. ಬೂದಿ ಗೊಬ್ಬರ ಇಷ್ಟೇ ನಮ್ಮಲ್ಲಿ. ಸ್ಲರಿ ಅಥವಾ ಸಗಣಿ ಗೊಬ್ಬರ ಅಥವಾ ಬೂದಿ. ಸೊ ಸಾವಯವ ಕೃಷಿ ಕಬ್ಬು ಇದು. ಇದೀಗ ಇಲ್ಲಿ ಬಂದಂತ ಕಬ್ಬನ್ನ ನೆಕ್ಸ್ಟ್ ನಿಮ್ಮ ಆಲೆ ಮನೆಗೆ ಹಾಕ್ತೀರಾ? ಸೊ ಕಟಾವಿಗೆ ಬರುತ್ತೆ. ಕಟಾವು ಬರೋದು ವಿಂಟರ್ ಆದ್ಮೇಲೆ, ಚಳಿ. ಹಾ, ವರ್ಷಕ್ಕೆ ಒಮ್ಮೆ ಕಬ್ಬು ಬರೋದು. ಸೊ ಇನ್ನೊಂದು ಪ್ಲಾಟ್ ಇದೆ, ಅದು ಹೋದ ವರ್ಷದ್ದು. ಅದಕ್ಕೆ ಅಲ್ಲಿಂದಲೇ ಮತ್ತೆ ಒಮ್ಮೆ ಕಬ್ಬು ನಟ್ಟರೆ ಒಂದು 7 ವರ್ಷ ತೆಗಿತಾ ಇರ್ಬೋದು. ಕಟಾವು ಮಾಡೋದು ನೀವು ಆಳೆ ಮನೆ ಇಲ್ಲೇ ಸೆಟಪ್ ಮಾಡ್ಬೋದು, ಅಥವಾ ಎಲ್ಲಿ ಫೆಸಿಲಿಟಿ ಇದೆ ಅಲ್ಲಿ ತಗೊಂಡೋಗಿ ರಸ ತೆಗೆದಾದ್ಮೇಲೆ ನಮ್ಮ ಕೊಪ್ಪರಿಗೆಗೆ ಹಾಕಿ ಒಂದು 4-5 ಗಂಟೆ ಸರಿ ಬೇಯಿಸಿದರೆ ದಪ್ಪ ಆಗಿಬಿಡುತ್ತೆ. ನೀವು ಅದು ಯಾವ ಕನ್ಸಿಸ್ಟೆನ್ಸಿ ನಿಮಗೆ ಒಳ್ಳೆಯದು ಆವಾಗ ತೆಗೆದು ನಿಮ್ಮ ಕಂಟೈನರ್ಗೆ ಹಾಕ್ಕೊಂಡು ಸ್ಟೋರ್ ಮಾಡಿದರೆ ಆಯಿತು. ಮತ್ತು ಕಬ್ಬು ಮಾಡುತ್ತಾ ಇರುವಾಗ ನಾವು ಬರೀ ಸುಣ್ಣ ಒಂದು ಸ್ವಲ್ಪ ಹಾಕ್ತೇವೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಶುದ್ಧ ಪರಿಶುದ್ಧ ನಮ್ಮ ಕಬ್ಬಿನ ರಸ, ಇದು ಬೆಲ್ಲ. ಇಲ್ಲಿಂದ ಹೊರಟಂತ ಬೆಲ್ಲ ನಿಮ್ಮದೇ ಹೆಸರಲ್ಲಿ ಮಾರ್ಕೆಟ್ನ ತಲುಪುತ್ತಾ, ಅಥವಾ ನೀವು ಬೇರೆ ಯಾರಿಗಾರು ಕೊಡ್ತಾ ಇದ್ದೀರಾ? ನಮ್ಮ ಈ ಸಾವಯವ ಕೃಷಿ ಪಯಣದಲ್ಲಿ ಒಂದು ಕಾಲ ಇತ್ತು, ನಮ್ದು ಸ್ವಲ್ಪ ಪ್ಯಾಕೇಜಿಂಗ್ ಎಲ್ಲ ಮಾಡಿ ಬೇರೆ ಜಮೀನಲ್ಲಿದ್ವಿ. ಆಗ ಕೆಲವರು ಆನ್ಲೈನ್ ಬೈ ಮಾಡ್ತಾಯಿದ್ರು, ಮತ್ತು ನಮ್ಮ ಫ್ರೆಂಡ್ ಸರ್ಕಲೇ ಬೈ ಮಾಡ್ತಾಯಿದ್ರು. ಈಗ ಸದ್ಯ ಮಟ್ಟಕ್ಕೆ ನಾವಿಲ್ಲಿ ಫಾರ್ಮ್ ರೈಸ್ ಮಾಡುವ ಪರಿಸ್ಥಿತಿಯಲ್ಲಿದ್ದೇವೆ. ಯಾವುದು ಏನು ಮಾರ್ಕೆಟಿಂಗ್ ಆ ಥರ ಹೋಗಿಲ್ಲ. ನಮ್ಮ ಸೆಲ್ಫ್ ಕನ್ಸಂಪ್ಷನ್, ಮತ್ತು ನಮ್ಗೆ ಗುರ್ತ ಇದ್ದವರು ಸ್ವಲ್ಪ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಕಬ್ಬಲ್ಲಿ ಇದು ಗೊಬ್ಬರದಿಂದ ಬಂದು ಆಗಿದ್ದು. ಇದು ನಮ್ಮ ಬ್ಲ್ಯಾಕ್ ರೈಸ್.
ಇದು ಇದರಲ್ಲಿ ಕಲಿಯುವಂತ ರೈಸ್ ರೈಸ್ ಅಲ್ಲ, ಇದು ಕಲಾಬಟ್ಟು ಅಂತ, ಒರಿಸ್ಸಾ ನೇಟಿವ್. ಇದು ನೋಡಿ, ಈಗ ಹೇಳುವಂಥದ್ದು ವಿಚಾರ ಏನಂದರೆ, ಇದು ನಾವು ನಟ್ಟಿಲ್ಲ, ಗೊಬ್ಬರದಲ್ಲಿ ಬಂದು ಇಷ್ಟು ದೊಡ್ಡದಾಗಿ ತೆನೆ ಬಂದುಬಿಟ್ಟಿದೆ. ಸೊ ಭತ್ತ ಬೆಳೆಯೋದು ಇಷ್ಟು ಸುಲಭ, ಅದರಷ್ಟಕ್ಕೆ ಎಲ್ಲ ಕಾರ್ಯನೂ ಆಗುತ್ತೆ, ಜಾಸ್ತಿ ಏನು ಮಾಡಬೇಕಂತ ಇಲ್ಲ. ಸೊ ಇದರಲ್ಲಿ ಅರ್ಥ ಏನಂದರೆ, ನಾವು ನಟ್ಟಿ ಮಾಡಿದ್ದು ಇಷ್ಟು ಉದ್ದ ಬಂದಿಲ್ಲ, ಅದರಷ್ಟಕ್ಕೆ ಬಂದದ್ದು ಈ ಥರ ಬೆಳೀತದೆ. ಸೊ ಪ್ರಕೃತಿಯ ನಿಯಮ ಹಾಗೆ. ಸೊ ನಮ್ಮಲ್ಲಿ ತಳಿ ಸಂರಕ್ಷಣೆ ಇದೆ, 3 ಥರದ್ದು ನಾಟಿ ಬೆಂಡೆ ಇದೆ. ಇದೊಂದು ಕ್ಯಾಂಡಲ್ ಲೈಟ್ ಆಕ್ರ ಅಂತ, ಕೆಂಪು. ಸೊ ಇದು ಏನು ಒಂದೇ ಗಿಡ ಉಂಟು ಇಲ್ಲಿ? 1 2 3 ಒಂದೇ ಬೆಂಡೆ ಕಾಣುತ್ತೆ, ನಾವು ತಿಂತಾ ಇರ್ತೇವೆ. ಅಲ್ಲೊಂದು ಗಿಡ ಇದೆ. ಸೊ ಎಲ್ಲ ಕಡೆ ಹೋದರೂ ಸಿಗುತ್ತೆ. ಸೊ ನಮ್ದು ಏನಂದರೆ, ಪ್ರತಿಯೊಂದು ಇಂಚೂ ನಾವು ಕಲ್ಟಿವೇಟ್ ಮಾಡಬೇಕು. ಯಾವುದು ಎಲ್ಲಿ ಕೈ ಹಾಕಿದ್ರು ಏನಾದರೂ ಒಂದು ತಿನ್ನುವಂಥ ಆಹಾರ ಸಿಗಬೇಕು. ಬೇರ, ಹಣ್ಣ, ಎಲೆನ, ದಂಟ. ಪ್ರಕೃತಿಯ ವಿಸ್ಮಯ ನೋಡಿ. ಇದು ಕ್ಯಾಂಡಲ್ ಲೈಟ್ ಆಕ್ರ, ಇದು ಗಿಡ. ನೀವು ಹತ್ತಿರ ಬಂದರೆ ಒಂಥರ ಕಾಣುತ್ತೆ. ಈಚೆ ಬನ್ನಿ, ಇನ್ನೊಂದು ಗಿಡ ಇದೆ, ಇದು ಕಾಡಿತು. ಸೊ ಪ್ರಕೃತಿಯಲ್ಲಿ ಇದು ತುಂಬಾ ಕಂಡು ಬರುತ್ತೆ ನಿಮಗೆ. ಸಿಮ್ಯುಲೇಟ್ ಮಾಡುತ್ತೆ, ಫೇಕ್ ಮಾಡುತ್ತೆ. ಏನು ನಾವು ಹಾಕ್ತೇವೆ, ವೀಡ್ ಏನು ಬರುತ್ತೆ ಅದರ ನೆಕ್ಸ್ಟ್ ಅದೇ ಥರ ಬರುತ್ತೆ. ಈಗ ಒಂದು ಮಿಂಟ್ ಹಾಕಿದರೆ, ನಾವು ಪುದೀನ ಹಾಕಿದರೆ, ಅಲ್ಲಿ ಬರುವಂಥ ಕಳೆ ಅದೇ ಥರ ಇರುತ್ತೆ. ಸೊ ಅದು ಇಂಟೆಲಿಜೆನ್ಸ್ ಅಂತ ಹೇಳೋದು. ಅದು ಕನ್ನಿಂಗ್ನೆಸ್ಸು ಹೌದು, ಬಟ್ ಪ್ರಕೃತಿ ಇಂಟೆಲಿಜೆನ್ಸ್. ಯಾಕೆ? ಒಂದೇ ಉದ್ದೇಶ, ಫ್ಲರಿಶ್, ಥ್ರೈವ್, ಜೀವನ. ನಿಮ್ಮ ಇದಲ್ಲ ಯಾವುದು ಬೆಂಡೆ ಅಲ್ಲ ಇದು, ಅಲ್ಲಿ ಇದರಲ್ಲಿ ಮುಳ್ಳಿದೆ. ಇದು ವೀಡ್. ಇದರಲ್ಲಿ ಒಂದು ಹೂನು ಬರುತ್ತೆ, ಅದು ಬೆಂಡೆ ಹೂ ಥರನೇ ಇರುತ್ತೆ. ಎಲ್ಲೋ ಬಹುಶಃ ಕಸಿನ್ಸ್ ಆಗಿರ್ಲೂಬಹುದು, ಹೇಳಕ್ಕಾಗಲ್ಲ. ಬಟ್ ಪ್ರಕೃತಿಯಲ್ಲಿ ಅದೊಂದು ವಿಸ್ಮಯಕರ ಇದು ವಿಚಾರ. ಅಂದರೆ ಏನು ಬೆಳೆ ಬೆಳಿತೇವೆ ಅದರೊಟ್ಟಿಗೆ ಬರುವ ಕಳೆನೂ ಅದೇ ಥರ ಹೊಂದ್ಕೊಂಡು ಬರುತ್ತೆ. ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವುದು ಸಸಿ ಅಂತ ಗೊತ್ತಾಗಲ್ಲ. ಭಾರತದ ಒಂದು 10 ವೆರೈಟಿದು ಟರ್ಮರಿಕ್ ಇಲ್ಲಿ ಸೀಡ್ ಡೆವಲಪ್ಮೆಂಟ್ ಸ್ಟೇಜಲ್ಲಿದೆ. ಇದರಲ್ಲಿ ಮೈಸೂರು ಇದೆ, ಸೇಲಂ ಇದೆ, ಮತ್ತು ರಾಜೇಂದ್ರ ಸೋನಿ ಇದೆ. 10 ವೆರೈಟಿ ಇದೆ ಇಲ್ಲಿ. ಬ್ಲ್ಯಾಕ್ ಟರ್ಮರಿಕ್ ಇದೆ. ಟರ್ಮರಿಕ್ ಹೌದು, ಇದು ಸೀಡ್ ಡೆವಲಪ್ಮೆಂಟ್ ಸ್ಟೇಜ್ ಭಾರತದಲ್ಲಿ ಸಿಗುವಂಥದ್ದು. ಸೊ ಇವತ್ತಿನ ದಿನ ಸೀಡ್ ಕಲೆಕ್ಟ್ ಮಾಡೋದೇನು ಅಷ್ಟು ಕಷ್ಟವಾದ ವಿಷಯ ಅಲ್ಲ. ಯಾಕೆಂದರೆ ಆನ್ಲೈನ್ ಹೋದರೆ ಏನು ಹೊಡೆದ್ರು ಏನಾದರೂ ಒಂದು ಲಿಂಕ್ ಸಿಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮದು ಏನಿತ್ತಂದರೆ, ನಾವು ತುಂಬ ಟ್ರಾವೆಲ್ ಮಾಡ್ತಾಯಿದ್ವಿ. ಸೊ ಪ್ರಯಾಣ ಮಾಡ್ತಾ ಯಾರಾದರೂ ಸಿಗ್ತಾರೆ, ಅಲ್ಲಿ ಏನು ವಿಚಾರ ಅಂತ ನೋಡಿ ಸ್ವಲ್ಪ ಸೀಡ್ ಕಲೆಕ್ಟ್ ಮಾಡಿ ಆ ಥರ ತರ್ತಿತ್ತು. ಈಗ ಆನ್ಲೈನ್ ಸಿಕ್ಬಿಡುತ್ತೆ, ಸೊ ತೊಂದರೆ ಇಲ್ಲ.